ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಬೆಟ್ಟಿಂಗ್ ದಂಧೆಗೆ ಯುವಕ ಬಲಿಯಾಗಿ ಹೋದ್ನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾರಾಯಣ ಸ್ವಾಮಿ 25 ವರ್ಷ ಈತನಿಗೆ IPL ಬೆಟ್ಟಿಂಗ್ನಲ್ಲಿ ಆತ ಬಲಿಯಾದ ಅನ್ನುವಂಥ ಮಾಹಿತಿ ಇದೆ. ಗುಬ್ಬಿ ತಾಲೂಕಿನ ಅಂಕಳಕೊಪ್ಪ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಆದರೆ IPL ಬೆಟ್ಟಿಂಗ್ ದಂಧೆಗೆ ಈತ ಬಲಿಯಾದ್ನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಗ್ರಾಮದ ಬೆಟ್ಟಪ್ಪ ಎಂಬುವರ ಪುತ್ರನಾಗುತ್ತಾನೆ ನಾರಾಯಣ ಸ್ವಾಮಿ. ವೃತ್ತಿಯಲ್ಲಿ ಕೊರಿಯರ್ ಕೆಲಸವನ್ನ ಮಾಡ್ತಾ ಇರ್ತಾನೆ ಈ ಯುವಕ. ಈ ಹಿಂದಿನ IPL ನಲ್ಲಿ ಬೆಟ್ಟಿಂಗ್ ಆಡಿ ಸಾಲ ಮಾಡಿರ್ತಾನೆ. ಸಾಕಷ್ಟು ದುಡ್ಡನ್ನ ಆತ ಕಳೆದುಕೊಂಡಿರ್ತಾನೆ. ಆ ಸಾಲ ತೀರಿಸಲಾಗದೆ ಮರಕ್ಕೆ ನೇಣು ಬಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಈ ಹಿಂದೆ ನಡೆದಂತ IPL ನಲ್ಲಿ ಬೆಟ್ಟಿಂಗ್ ಆಡಿ ಸಾಲದ ಕೂಪಕ್ಕೆ ಈತ ಸಿಲುಕಿರ್ತಾನೆ. ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಮಾಜಿ ಶಾಸಕ ಮಸಾಲೆ ಜಯರಾಮ್ ಈಗ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ನೀಡಿದ್ದಾರೆ. CS ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು. ನಾರಾಯಣ ಸ್ವಾಮಿ ಕೊರಿಯರ್ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಈ IPL ಬೆಟ್ಟಿಂಗ್ ಅನ್ನುವಂಥ ಸಂದರ್ಭದಲ್ಲಿ ಈ ಹಿಂದೆಯೂ ಕೂಡ ಪೊಲೀಸರು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ರು. ಯಾರೂ ಕೂಡ ಬೆಟ್ಟಿಂಗನ್ನು ಆಡಬೇಡಿ, ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೇನಾದರೂ ತಿಳಿದು ಬಂತು ಅಂತ ಹೇಳಿದ್ರೆ ಕಠಿಣವಾದಂತಹ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತ. ಆದರೆ ಯುವಕರು ಮಾತ್ರ ಇದ್ಯಾವುದಕ್ಕೂ ಕೇರ್ ಮಾಡದೆ ಈ ರೀತಿ ಬೆಟ್ಟಿಂಗ್ಗಳಿಗೆ ಮೊರೆ ಹೋಗಿ ತಮ್ಮ ಪ್ರಾಣಕ್ಕೇನೆ ಕುತ್ತು ತಂದುಕೊಳ್ತಾರೆ. ಎಷ್ಟು ವರ್ಷ ಅಣ್ಣ?